ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮನವರ ಅಂತಿಮ ರಥಯಾತ್ರೆ ಕೂಡ ಆರಂಭವಾಗುತ್ತೆ. ಈಗಾಗಲೇ ಕುಟುಂಬಸ್ಥರಿಂದ ವಿಧಿವಿಧಾನಗಳು ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಬೆಂಗಳೂರಿನ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ನ ಪುರೋಹಿತರಿದ್ರೆ ಬನ್ನಿ, ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗಷ್ಟೇ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ರಿ, ಏನೆಲ್ಲ ಆಯಿತು, ಇನ್ನೆಷ್ಟೊತ್ತಿಗೆ ತೆಗೆದುಕೊಂಡು ಹೋಗ್ತೀರಿ? ಸರ್, ಬೆಳಗ್ಗೆಯಿಂದಲೂ ಕೂಡ ಅವರ ಬೆಂಗಳೂರಿನಿಂದ ಕೂಡ ಅಂತಿಮ ಯಾತ್ರೆ ನಡ್ಕೊಂಡು ಜನಗಳು ಕೂಡ ಉದ್ದಗಲಕ್ಕೂ ಕೂಡ ತುಂಬ ಜನ ಸೇರಿದ್ದರು. ಈಗ ಇಲ್ಲಿ ಬೆಳಗ್ಗೆ ಅವರಿಗೆ ಪಂಚಗವ್ಯ ಪುಣ್ಯಾಹ ಎಲ್ಲ ಮಾಡಿ, ಅವ್ರಿಗೆ ಅಭಿಷೇಕಗಳೆಲ್ಲ ಮಾಡಿ, ಅವ್ರಿಗೆ ಸ್ನಾನಗಳೆಲ್ಲ ಮಾಡಿಸಿ, ಅವ್ರಿಗೆ ಸುಮಂಗಲಿಯಾಗಿರೋದ್ರಿಂದ ಅವ್ರಿಗೆ ವಸ್ತ್ರಗಳನ್ನೆಲ್ಲ ಸಮರ್ಪಣೆ ಮಾಡಿ, ಬಳೆಗಳೆಲ್ಲ ತೋಡಿಸಿ, ಅರ್ಶಿನ ಕುಂಕುಮ ತೋಡಿಸಿ, ಅವ್ರಿಗೆ ತಾಳಿ, ಈ ಯಮಗಂಡ ಕಾಲ ಮುಗಿದ ತಕ್ಷಣ ತಾಳಿ, ಒಂದು ಚಿಕ್ಕ ತಾಳಿ ಒಂದು ಕಟ್ತಾರೆ. ಕಟ್ಟಿದ ನಂತರ ಈಗೆಲ್ಲ ಆಗಿದೆ, ತಂದು ಇಟ್ಬಿಟ್ಟು ಈಗ ಮೂರು ಹಳ್ಳಿಗೇನೋ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ನಂತರ ಅರ್ಧನಹಳ್ಳಿ ಅಲ್ಲಿ ಬರುತ್ತೆ, ಅಲ್ಲೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದೊಂದು ಪ್ರಕ್ರಿಯೆ ಇದೆ. ಇದು ಮುಗಿಸ್ಕೊಂಡು ನಂತರ ಈಗ ಯಮಗಂಡ ಕಾಲ ಇರೋದ್ರಿಂದ ಆ ಒಂದು ಪ್ರಕ್ರಿಯೆಗೆ ತಾಳಿ ಅದೊಂದು 3:20 ಆಗಬೇಕು, ಅಲ್ಲ 12:20 ಆಗಬೇಕು. 12:20 ನಂತರ ತಾಳಿ ಕಟ್ಬಿಟ್ಟು ಕರ್ಕೊಂಡು ಪ್ರದಕ್ಷಿಣೆಯಾಗಿ ಬರ್ತಾರೆ. ಮುತ್ತೈದೆ ಆಗಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪ್ರಕ್ರಿಯೆ ಮುತ್ತೈದೆ ಆಗಿರೋದ್ರಿಂದ ತಾಳಿ ಕಟ್ಟೋದವ್ರಿಗೆ ಮಂಗಳಕರವಾಗಿ ಆಗಿರೋದ್ರಿಂದ ಈ ಮಂಗಳಕರವಾಗಿ ಕಳಿಸೋದವ್ರನ್ನ. ದೇವೇಗೌಡರ ಕುಟುಂಬ ಅಂದರೆ ಸಾಕಷ್ಟು ದೈವವನ್ನು ನಂಬುವಂಥ ಕುಟುಂಬ. ನಿಮ್ಮ ಒಂದು JP ನಗರದ ದೇವಸ್ಥಾನಕ್ಕೆ ಪ್ರತಿ ವಾರದಲ್ಲೂ ಕೂಡ ಬರ್ತಾ ಇದ್ರು, ವಾರದ 2-3 ದಿನ. ಅದನ್ನು ನೀವು ವಿವರಿಸೋದಾದರೆ? ಸರ್, ನಾವು ಕೂಡ ಒಂದು 20-22 ವರ್ಷದಿಂದ ಒಡನಾಟ. ನಮ್ಮ JP ನಗರ ದೇವಸ್ಥಾನದ ಸಂಸ್ಥಾಪಕರು ಕಣ್ಣನ ಸ್ವಾಮೀಜಿಯವರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಕೂಡ ಸಕಲ ಪೂಜೆಗಳು ಅವರ ಮನೆ ಶ್ರೇಯಸ್ಸಿಗೆ ಪಣ ತೊಟ್ಬಿಟ್ಟಿದ್ದಾರೆ. ಅವರು ಏನೇ ಒಂದು ಪೂಜೆ ಆದರೂ ಕೂಡ ಒಂದು ಶ್ರದ್ಧಾ ಭಕ್ತಿಯಿಂದ ಅವರು ಎಷ್ಟು ಶ್ರದ್ಧೆ ಇದ್ದಾರೋ ಮಾಡೋರು ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡಿಸಿ ಅವ್ರಿಗೆ ಅಲ್ಲಿ ಬಂದು ಹೋಗ್ಬಿಟ್ರೆ ಆ ಥರ ತೃಪ್ತಿ ನೆಲ್ಲೂ ಸಿಗಲ್ಲ ಅಂತ ಅವ್ರ ಬಾಯಲ್ಲಿ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ಬಂದಂಥ ಯಾವ ಥರ ಪೂಜೆ ಮಾಡಿಸಿದ್ದು ಅವ್ರು ಬಂದಿರುವಂಥದ್ದು? ಇತ್ತೀಚಿನ ದಿನ ಅವತ್ತಿನ ದಿವಸ ಬೆಳಗ್ಗೆ ನಮ್ಮ ಕುಮಾರಸ್ವಾಮಿಯವರು ಬೆಳಗ್ಗೆ 5 ಗಂಟೆಗೆ ಬಂದು ಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳೆಲ್ಲ ಮಾಡಿಸಿ, ಆಮೇಲೆ ಅವರ ಕಿರಿಯ ಮಗ ಬಂದು 8 ಗಂಟೆಗೆ ರುದ್ರಾಭಿಷೇಕ ಮಾಡಿಸಿ, ರುದ್ರಾಭಿಷೇಕದ ಗಂಧ ತೀರ್ಥಗಳೆಲ್ಲ ತೊಗೊಂಡೋಗಿ ದೇವೇಗೌಡರ ಹತ್ರ ಕೊಟ್ಟು ಅವ್ರ ಗಂಧ ಇಟ್ಟು ಕುಂಕುಮ ಇಟ್ಟು ನೀರನ್ನು ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಜೀವ ಸದ್ಗತಿ ಹೊಂದಿದೆ. ಅಂದರೆ ಆ ಒಂದು ಪೂಜೆ ಆಗಿ ಅದು ಪೂಜೆ ಮಾಡಿಸಿ ಬಂದಂಥ ಪ್ರಸಾದವನ್ನು ಅವ್ರ ಹಣೆಗಿಟ್ಟ ನಂತರದಲ್ಲಿ ಅವರು ಆಗಿರ್ತಕ್ಕಂಥದ್ದು. ಅದು ಏನು ಶಿವ ಸಾನ್ನಿಧ್ಯ ಅವ್ರಿಗೂ ಅವ್ರು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರ. ಇವತ್ತು ಏನೇ ಇದ್ದರೂ ಅವ್ರ ಕುಟುಂಬ ಈ ಒಂದು ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ದೇವೇಗೌಡರು ಎಷ್ಟು ಕಾರಣನೋ ಚೆನ್ನಮ್ಮನವರು ಅಷ್ಟೇ ಕಾರಣ. ಈಗ ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ವಿಧಿವಿಧಾನದಲ್ಲಿ ನಡೆಯುತ್ತೆ? ಅವರ ಸಂಪ್ರದಾಯ ಈಗ ವಿಧಿವಿಧಾನ ಅನ್ನೋದು ನೋಡಿದ್ರೆ ಅವರೊಳಗೆ ವಿಧಿವಿಧಾನ ಸ್ವಲ್ಪ ಒಕ್ಕಲಿಗೆ ಸಂಪ್ರದಾಯ ಆ ಥರ ನಡಿಬೇಕು. ಇವರೊಂದು ಒಳ್ಳೆ ಇದರೊಳಗೆ ಇರೋದ್ರಿಂದ ಇವರಿಗೆ ಶಾಸ್ತ್ರ ರೀತಿ ಏನೇನಿದೆಯೋ ಅದನ್ನೆಲ್ಲ ಸ್ವಲ್ಪ ಮಾಡಿ ಒಕ್ಕಲಿಗೆ ಸಂಪ್ರದಾಯ ಪದ್ಧತಿ ಏನಿದೆಯೋ ಆ ಥರನೇ ಅವ್ರಿಗೆ ವಿಧಿವಿಧಾನ. ಎಷ್ಟು ಗಂಟೆಗೆ ಇರುವಂಥದ್ದು ಅಲ್ಲಿ ಅಂತ್ಯಕ್ರಿಯೆಗೆ? ಎಷ್ಟು ಗಂಟೆಗೆ ಸಮಯ ನಿಗದಿಯಾಗಿದೆ? ಈಗ ಇಲ್ಲಿ ಎಲ್ಲ ಮುಗೀತು. ಇಲ್ಲಿ ಪ್ರಕ್ರಿಯೆ ಎಲ್ಲ ಮುಗಿದ ನಂತರ ಈಗ ಒಂದು 3-4 ಹಳ್ಳಿ ಅವ್ರನ್ನ ತೊಗೊಂಡೋಗ್ತಾ ಇದ್ದಾರೆ. ನಂತರ ಅಲ್ಲಿ ಬಂದ ತಕ್ಷಣ ಅಲ್ಲೊಂದು 3/4 ಗಂಟೆ ನಮಗೆ ಕೆಲಸ ಇದೆ. 3/4 ಗಂಟೆ ನಂತರ 3-4 ಗಂಟೆ ಒಳಗಡೆ ಈ ಕ್ರಿಯೆ ನಡೆಯುತ್ತೆ. ಈ ಒಂದು ಅಂತಿಮ ಕ್ರಿಯೆನ ಯಾರು ಮಾಡಬೇಕು ಅನ್ನೋದು ಮಗ ಒಂದು ನಿರ್ಧಾರವಾಗಿದೆಯಾ? ಯಾರು 4 ಜನಕ್ಕೂ ಸಮನಾದಂತ ಇದೆ, ಆದರೆ ಕಿರಿಯ ಪುತ್ರನಿಗೆ ಹೆಚ್ಚು ಜವಾಬ್ದಾರಿ ಇದೆ. ಥ್ಯಾಂಕ್ ಯು, ನಮಸ್ತೆ. ಇದಿಷ್ಟು ಬೆಂಗಳೂರಿನ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪುರೋಹಿತರ ಮಾತು. ಈಗ ಯಮಗಂಡ ಕಾಲ ಇರುವ ಹಿನ್ನೆಲೆಯಲ್ಲಿ 12 ಗಂಟೆ ನಂತರದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಅಂತಿಮ ಯಾತ್ರೆ ಮಾಡಲಾಗುತ್ತೆ. 3-4 ಗಂಟೆ ಒಳಗಾಗಿ ಅವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಒಕ್ಕಲಿಗ ಸಂಪ್ರದಾಯದ ಜೊತೆಗೆ ಒಂದಷ್ಟು ಎಲ್ಲ ರೀತಿಯಾದ ಪೂಜಾ ವಿಧಿವಿಧಾನಗಳನ್ನು ಸೇರಿಸಿ ಅವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚಿಕೊಳ್ತಾ ಇರೋದು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಹೊಳೆನರಸೀಪುರ.